ಬೆಳೆಸ್ಕೊಂಡು ಮನುಷ್ಯನು ತಾನು ಐಹಿಕ ಪ್ರಪಂಚದ ಅಥವಾ ಐಹಿಕ ಪ್ರಕೃತಿಯ ಪ್ರಭು ಅಲ್ಲ, ದೇವೋತ್ತಮ ಪರಮ ಪುರುಷನೇ ಪ್ರಭು ಅನ್ನೋದನ್ನ ತಿಳಿಬೇಕು. ಇದಕ್ಕೆ ಒಂದು ದೃಷ್ಟಾಂತವನ್ನ ಹೇಳೋದಾದ್ರೆ, ಒಂದು ಆನೆ ಮತ್ತು ಇರುವೆ ಕಥೆಯನ್ನು ಒಂದು ದೃಷ್ಟಾಂತವಾಗಿ ತಗೊಳ್ಬಹುದು. ಆನೆಯನ್ನ ನಾವು ಇಲ್ಲಿ ಪರಮಾತ್ಮ ಅಂತ ಭಾವಿಸೋಣ, ಇರುವೆಯನ್ನ ಜೀವಾತ್ಮ. ಆನೆ ಅಂದ್ರೆ ಪರಮಾತ್ಮ ಏನು ನಿಶ್ಚಯ ಮಾಡಿರೋದು ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿದ್ದಾನೆ ಪರಮಾತ್ಮ. ಇರುವೆ ಏನ್ ಅಂದ್ಕೊಂಡಿದೆ, ನಾನು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹೋಗ್ಬೇಕು ಅಂತ ಇರುವೆ ಭಾವಿಸಿದೆ. ಆನೆ ಮೇಲೆ ಇರುವೆ ಇದೆ, ಪೂರ್ವದಿಂದ ಪಶ್ಚಿಮಕ್ಕೆ. ಇರುವೆ ಎಷ್ಟೇ ಆನೆ ಮೇಲೆ ಉತ್ತರದಿಂದ ಪೂರ್ವಕ್ಕೆ, ಪೂರ್ವದಿಂದ ದಕ್ಷಿಣ, ಎಲ್ಲಿ ಯಾವ ಕಡೆಯಿಂದ ಯಾವ ದಿಕ್ಕಿಗೆ ಹೋದ್ರೂ ಕೂಡ ಕೊನೆಗೆ ಅದು ತಲುಪೋದು ಪೂರ್ವದಿಂದ. ಪರಮಾತ್ಮ ಎಲ್ಲಿ ಚಲಿಸಿದನೋ ಅಲ್ಲೇ ಚಲಿಸುತ್ತೆ. ಆದರೆ ಇದರ ಭ್ರಾಂತಿ ಏನು, ನಾನು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸಿದ್ದೀವಿ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಪರಮಾತ್ಮ ಚಲಿಸಬೇಕು ಅಂತ ಅಂದ್ಕೊಂಡಾಗ ನಮ್ಮನ್ನು ಕೂಡ ಆ ಕಡೆಗೇನೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಈ ದೃಷ್ಟಾಂತದಿಂದ ತಿಳಿದು ಬರುತ್ತೆ. ಗರ್ವದಿಂದ ಮನುಷ್ಯನಿಗೆ, ಈ ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯ ಮುಕ್ತನಾದರೆ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಬೋದು. ಅಂದರೆ ಇದು ನಮಗೆ ನನ್ನದಿದು, ಇದು ನನ್ನ ಮನೆ, ನನ್ನ ಜಮೀನು, ನನ್ನ ಜಾಗ ಅಂತ ಎಲ್ಲ ಅವನು ಭ್ರಮೆಯಲ್ಲಿ ಮುಳುಗಿರ್ತಾನೆ. ಅದರಿಂದ ಯಾವಾಗ ಅವನು ಮುಕ್ತನಾಗ್ತಾನೋ ಆವಾಗ ಅವನು ಶರಣಾಗತಿಯ ದೇವರಿಗೆ ಶರಣಾಗುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಐಹಿಕ ಪ್ರಪಂಚದಲ್ಲಿ ಇವನು ಮನುಷ್ಯನಿಗೆ ಏನು ಅನಿಸುತ್ತೆ ಅಂದರೆ, ಯಾವಾಗಲೂ ಬೇರೆಯವರಿಂದ ಹೊಗಳಿಸ್ಕೊಳ್ಬೇಕು, ಗೌರವವನ್ನು ಪಡಿಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಇದಕ್ಕೆ ಯಾವಾಗಲೂ ಅವನಲ್ಲಿ ಈ ಥರ ಭಾವನೆ ಇದ್ದಾಗ ಅವನು ದೇವರಿಗೆ ಶರಣಾಗೋದಕ್ಕೆ ಕಷ್ಟ ಆಗುತ್ತೆ. ಈ ಅಹಂಕಾರದ ಕಾರಣ ಅವನಿಗೆ ಮಾಯ ಆವರಿಸಿರುತ್ತೆ ಮನುಷ್ಯನಿಗೆ. ಇದರಿಂದ ಮನುಷ್ಯ ಅವನಿಗೆ ಗೊತ್ತಿರುತ್ತೆ ಭೂಮಿ ಮೇಲೆ ನಾವು ಉಳಿಯೋದು ಸ್ವಲ್ಪ ದಿನ ಅಂದ್ರೂ ಕೂಡ, ಇಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ನಾನು ಹೊರಟು ಹೋಗ್ತೇನೆ ಅಂತ ಗೊತ್ತಿದ್ರೂ ಕೂಡ ತಾನೇ ಈ ಜಗತ್ತಿನ ಪ್ರಭು ಅನ್ನುವ ಮೂರ್ಖ ಭಾವನೆ ಅವನಿಗಿರುತ್ತೆ ಮನುಷ್ಯನಿಗೆ. ಹೀಗೆ ಅವನು ಎಲ್ಲ ವಿಷಯಗಳನ್ನ ಜಟಿಲ ಮಾಡ್ಕೊಳ್ತಾನೆ. ಹಾಗೆ ಇಡೀ ಪ್ರಪಂಚದಲ್ಲ ಪ್ರತಿಯೊಬ್ಬರು ಕೂಡ ಈ ಭಾವನೆಯಲ್ಲಿಯೇ ಹೋಗ್ತಾ ಇರ್ತಾರೆ, ಅದೇ ರೀತಿ ಇರ್ತಾರೆ. ಈ ಭೂಮಿಯೆಲ್ಲ ಮನುಷ್ಯ ಸಮಾಜಕ್ಕೆ ಸೇರಿದ್ದು ಅಂತ ಜನ ಭೂಮಿಯ ಒಡೆಯರು ತಾವೇ ಎನ್ನುವ ಸುಳ್ಳು ಭಾವನೆಯಿಂದ ಅವರು ಒಂದು ಸೈಡ್ ತಗೊಂಡ್ರೆ, ಒಂದು ಜಮೀನು ತಗೊಂಡ್ರೆ, ಒಂದು ಎಲ್ಲ ಇದು ನಂದೇ, ನಾನೇ ಇದನ್ನು ಅನುಭವಿಸೋದು ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಆದರೆ ಆ ಭಾವನೆಯಿಂದ ಅವರು ಬಿಡುಗಡೆ ಹೊಂದಿದಾಗ, ಅಥವಾ ಕೌಟುಂಬಿಕ ಮತ್ತು ಸಾಮಾಜಿಕ ರಾಜಕೀಯ ಅಭಿಮಾನಗಳಿಂದ ನಾವು ಕೌಟುಂಬಿಕವಾಗಿ ನಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಅತೀ ವ್ಯಾಮೋಹವನ್ನು ಹೊಂದಿರ್ತೇವೆ. ಈಗ ಮಕ್ಕಳನ್ನು ನಾವು ಬೆಳೆಸ್ತಾ ಇರ್ತೇವೆ, ಅವರು ಬೆಳೆಯೋದಕ್ಕೆ ನಾವು ಹಾಗೆ ಬಿಡೋದೇ ಇಲ್ಲ. ತುಂಬ ವ್ಯಾಮೋಹದಿಂದ ಅವರು ಏನೇ ಕೆಲಸ ಮಾಡೋಕ್ಕೆ ಹೋಗಲಿ ಮತ್ತೆ ಎಚ್ಚರಿಕೆ ಕೊಡೋದು, ತುಂಬ ಅತಿಯಾದ ವ್ಯಾಮೋಹ ಮಾಡ್ತೀವಿ. ಈ ವ್ಯಾಮೋಹವನ್ನು ಬಿಟ್ಟು ಅವರು ಬೆಳೆಯೋದು ಅವಕಾಶವನ್ನು ಕೊಡಬೇಕು. ಹಾಗೆಯೇ ಸಾಮಾಜಿಕವಾಗಿ ನಮ್ಮ ನೆರೆಹೊರೆಯವರಲ್ಲಿ ಪದೇ ನಮ್ಮ ಏನಾದರೂ ನಾವು ತಗೊಂಡಿದ್ದನ್ನು ಹೇಳ್ಕೊಳ್ಳೋದು, ಅವರ ಹತ್ರ ಹೊಗಳಿಕೆ ಅವರಿಂದ ನಿರೀಕ್ಷೆ ಮಾಡೋದು, ಇದನ್ನೇ ನಾವು ಮಾಡ್ತಾ ಇರ್ತೀವಿ. ರಾಜಕೀಯ ಅಭಿಮಾನ ಮತ್ತು ರಾಜಕೀಯವಾಗಿಯೂ ಕೂಡ ನಮ್ಮಲ್ಲಿ ಅಭಿಮಾನ, ದುರಭಿಮಾನ ಇರುತ್ತೆ. ಇವೆಲ್ಲವೂ ಇದ್ದಾಗ ಈ ಸುಳ್ಳು ಸಹವಾಸ ಅಂತ ಕರೀತಾರೆ ಇವನ್ನೆಲ್ಲ, ಇದರಿಂದ ಅವನು ಬಿಡುಗಡೆ ಆಗ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನ ಈ ಐಹಿಕ ಜಗತ್ತಿಗೆ ಬಂಧಿಸ್ತವೆ. ಈ ಎಲ್ಲ ಮೋಹಗಳು ಅವನನ್ನ ಈ ಐಹಿಕ ಪ್ರಪಂಚಕ್ಕೆ ಬಂಧಿಸುತ್ತೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ಅಂದರೆ ಒಂದು ಕತ್ತೆ ಒಬ್ಬ ಮನುಷ್ಯ ಸಾಕಿರ್ತಾನೆ, ಅದು ತುಂಬ ಸೋಮಾರಿ ಕತ್ತೆ. ಎಷ್ಟು ಅದಕ್ಕೆ ಒಂದು ಸಾಮಾನನ್ನು ಸಾಗಿಸ್ಬೇಕಾಗಿರುತ್ತೆ, ಸರಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಅವನಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಅದು ಹೊರಡ್ತಿರಲ್ಲ. ಆಗ ಅವನೇನು ಮಾಡ್ತಾನೆ, ಅದು ಪರಮಾತ್ಮ ಅಂತ ಇಟ್ಕೊಳ್ಳಿ, ಮನುಷ್ಯ ಕೂತ್ಕೊಳ್ಳೋದು, ಅದ್ರ ಮೇಲೆ ಕೂತ್ಕೊಂಡು ಒಂದು ಕಟ್ಟಿಗೆಗೆ, ಕೋಲಿಗೆ ಮುಂದೆ ಕ್ಯಾರೆಟನ್ನು ಕಟ್ಬಿಟ್ಟು ಅದ್ರ ಮುಂದೆ ಹೀಗೆ ಬರೋ ಹಾಗೆ ಇಟ್ಕೊಳ್ತಾನೆ. ಅದಕ್ಕೆ ಕಾಣಿಸ್ತಿರುತ್ತೆ. ಸೊ ಅದು ಕಾಣಿಸಿದ ತಕ್ಷಣ ಅದ್ರ ಮೇಲಿಂದ ಆಸೆಯಿಂದ ಒಂದು ಹೆಜ್ಜೆ ಇಡುತ್ತೆ. ಆಗ ಅವನ ಮೇಲೆ ಕೂತಿರೋ ಮನುಷ್ಯ ಕೂಡ ಮುಂದೆ ಮತ್ತೆ ಒಂದು ಹೆಜ್ಜೆ, ಹಾಗೆ ಅದು ಸಿಗುತ್ತೆ ಅನ್ನೋ ಭ್ರಮೆಯಿಂದ ಮತ್ತೆ ಹೋಗ್ತಾರೆ. ಈ ರೀತಿ ಅಂದರೆ ಆ ಮೋಹ ನಮ್ಮನ್ನು ಎಷ್ಟು ಬಂಧಿಸಿರುತ್ತೆ ಅನ್ನೋದು ಇಲ್ಲಿ ಈ ಇದರಲ್ಲಿ ನಾವು ತಿಳ್ಕೊಳ್ಬಹುದು. ಆನಂತರ ನಾವು ಮನುಷ್ಯ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು.